ನಮಸ್ಕಾರ ವೀಕ್ಷಕರೇ, ಇದು 2ನೇ ಎಪಿಸೋಡು. ಅಧ್ಯಾಯ 2. ಶ್ರೀ ದತ್ತಾಯ ಗುರುವೇ ನಮಃ, ಶ್ರೀಪಾದ ಶ್ರೀವಲ್ಲಭಾಯ ನಮಃ, ಶ್ರೀ ನರಸಿಂಹ ಸರಸ್ವತ್ಯಾಯ ನಮಃ, ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 2ರಲ್ಲಿ ಈಗ ಮೊದಲನೇ ಅಧ್ಯಾಯವರೆಗೆ ಏನಾಯ್ತಂದರೆ, ಕನಸಿನಲ್ಲಿ ಅವಧೂತರು ಕಾಣಿಸಿಕೊಂಡರು. ಜಟೆ, ವಿಭೂತಿ, ಹುಲಿ ಚರ್ಮ ಧರಿಸಿದವರು. ಅವರಿಗೆ ಕನಸಿನಲ್ಲಿ ನಮಸ್ಕಾರ ಮಾಡ್ದ ಭಕ್ತಿಯಿಂದ. ಅದೇ ಮನಸ್ಸಿನಲ್ಲಿ ಇಟ್ಟುಕೊಂಡು, ಅವನಿಗೆ ಎಚ್ಚರಾಯಿತು, ಮರದ ಕೆಳಗಿದ್ದ. ಅದೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಗಂಧರ್ವಪುರಕ್ಕೆ ಹೊರಟ. ಹಸಿವಿಲ್ಲ, ಊಟ ಇಲ್ಲ, ನಿದ್ದೆ ಇಲ್ಲ. ನಿದ್ದೆ ಮಾಡಿದ್ದ, ಅದೇ ಹೋಗ್ತಾ ಇದ್ದಾನೆ. ಅದೇ ಸ್ಮರಿಸುತ್ತಾ ಗುರುಭಕ್ತಿಯಿಂದ ಹೋಗ್ತಾ ಇದ್ದಾನೆ, ಕಷ್ಟದಿಂದ. ಹೋಗುವಾಗ ಸ್ವಲ್ಪ ದೂರ ಇತ್ತು ಗಂಧರ್ವಪುರ. ಆವಾಗ ಒಬ್ಬರು ಕೃಪಾಕರರು, ದ್ವಂದ್ವಾತೀರರು ಕಾಣಿಸ್ಕೊಂಡ್ರು. ಪೀತಾಂಬರಧಾರಿಗಳು, ಹುಲಿ ಚರ್ಮವನ್ನು ಉಟ್ಕೊಂಡಿದ್ದಾರೆ, ವಿಭೂತಿ ಧರಿಸಿದ್ದಾರೆ, ಜಟೆ ಇದೆ. ಅವರಿಗೆ ನಾಮಧಾರಕ ನಮಸ್ಕರಿಸಿದ. ಅವನಂದ ಅವರಿಗೆ, ನಾಮಧಾರಕ, ನನಗೆ ಗುರುಗಳ ದರ್ಶನ ಆಗದಿದ್ದರೆ ಸಾಯಬೇಕು ಅಂತ ಮಾಡಿದ್ದೀನಿ ಅಂದ. ನನಗೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳ್ದ. ನಾಮಧಾರಕ ಹೇಳಿದ, ನನ್ನ ಹೆಸರು ನಾಮಧಾರಕ ಶರ್ಮ. ತಾವು ಯಾರು, ಎಲ್ಲಿಂದ ಬರುತ್ತಿದ್ದೀರಿ, ತಮ್ಮ ಹೆಸರು ಏನು ಅಂತ ಕೇಳ್ದ. ಆಗ ಆ ಯೋಗಿಗಳು ಹೇಳಿದರು, ನಾ ತ್ರಿಮೂರ್ತಿ ಅವತಾರವಾದ ಶ್ರೀ ನರಸಿಂಹ ಸರಸ್ವತಿಯವರು ಶಿಷ್ಯ ನಾನು. ನನ್ನ ಹೆಸರು ಸಿದ್ಧ ಎನ್ನುತ್ತಾರೆ ಅಂತ ಹೇಳಿದರು. ಆ ಯೋಗಿ ಏನು ಹೇಳಿದ್ರು, ನನ್ನ ಹೆಸರು ಸಿದ್ಧ, ನರಸಿಂಹ ಸರಸ್ವತಿಯವರ ಶಿಷ್ಯ. ನಾನು ಲೋಕಾನುಗ್ರಹಕ್ಕೆ ಭೂಲೋಕ, ಸುರ್ಲೋಕ ಮತ್ತು ತೀರ್ಥಯಾತ್ರೆ ಮಾಡ್ತಾ ಇರ್ತೀನಿ ಅಂತ ಹೇಳಿದರು ಅವರು. ಯಾರು? ಸಿದ್ಧರು. ನಾಮಧಾರಕ ಕೇಳ್ದ, ನಮ್ಮ ವಂಶದವರು ನರಸಿಂಹ ಸರಸ್ವತಿಯವರ ಭಕ್ತರು, ನನಗೇಕೆ ಅವರು ಅನುಗ್ರಹಿಸ್ತಿಲ್ಲ, ನನಗೆ ಯಾಕೆ ದರ್ಶನ ಕೊಡ್ತಾ ಇಲ್ಲ ಅಂತ. ಅವಾಗ ಸಿದ್ಧರು ಹೇಳಿದ್ರು, ಸದ್ಗುರು ಎಲ್ಲ ಜೀವಿಗಳಿಗೂ ತನ್ನ ಕೃಪೆಯನ್ನು ತೋರಿಸ್ತಾರೆ. ನೀನು ಸ್ವಲ್ಪ ಸಂಶಯ ಪಟ್ಟಿರ್ಬೋದು, ಅದಕ್ಕೆ ನಿನಗೆ ಇಷ್ಟು ಕಷ್ಟ ಆಗ್ತಾ ಇದೆ. ಅವನನ್ನು ನಂಬಿ. ಇದರ ಅರ್ಥ ಏನಂದರೆ, ಯಾರ ಮೇಲೂ ಸಂಶಯ ಮಾಡ್ಕೋಬಾರ್ದು, ಅವಾಗೆ ಕಷ್ಟಗಳು ಬರೋಕ್ಕೆ ಶುರುವಾಗುತ್ತೆ. ಜೀವನದಲ್ಲಿ ಸಂಶಯ ಬಿಡಬೇಕು, ನಂಬಬೇಕು, ಭಕ್ತಿ ಇರಬೇಕು ಅಂತ. ಸಿದ್ಧರೇನಂದರು, ನಾಮಧಾರಕ, ನಿನ್ನ ಗುರುಭಕ್ತಿ ಅಷ್ಟು ದೃಢವಾಗಿಲ್ಲ, ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರು. ನೀನು ಸಂಶಯಾತ್ಮಕ, ಅದಕ್ಕೆ ಅವರಿಂದ ಅಂಗೀಕರಿಸಲ್ಪಟ್ಟಿಲ್ಲ. ಗುರುಗಳು ತ್ರಿಮೂರ್ತಿ ಸ್ವರೂಪರು, ತನ್ನ ಭಕ್ತರನ್ನು ರಕ್ಷಿಸ್ತಾನೆ ಅವನು. ಗುರುಗಳು ರಕ್ಷಿಸ್ತಾರೆ, ನಂಬಿದವರಿಗೆ ಕೈ ಬಿಡಲ್ಲ. ನಾಮಧಾರಕಂದ, ಗುರುಗಳು ಹೇಗೆ ತ್ರಿಮೂರ್ತಿ ಆದರು, ಸ್ವರೂಪರು ಅಂತ ಹೇಳ್ತೀರಾ ಅಂತ ಕೇಳಿದರು. ಸಿದ್ಧರು ಹೇಳಿದ್ರು, ಪರಮಾತ್ಮ ಮೊದಲು ಒಬ್ಬನೇ ಇದ್ದ. ಅವನು ಅನೇಕನಾಗಬೇಕೆಂದು ಜೀವಿಗಳನ್ನು ಉದ್ಧರಿಸಲು ಪರಮಾತ್ಮ ನಮಗೋಸ್ಕರ ಬಂದ, ನಮ್ಮನ್ನು ಉದ್ಧರಿಸಲಿಕ್ಕೆ ಬಂದ. ಅವನು ಬೇರೆ ಬೇರೆ ಸದ್ಗುರುವಾಗಿ, ಗುರುಗಳಾಗಿ ಅವತರಿಸಿದ. ಸಿದ್ಧರಂದರು ಹಂಗೆ ಹೇಳ್ತಾ ಇದ್ದಾರೆ. ಸಿದ್ಧರು ಏನು ಹೇಳ್ತಾ ಇದ್ದಾರೆ, ಮೊದಲು ಒಬ್ಬನಾಗಿ ಪರಮಾತ್ಮ ಅನೇಕ ಜಗತ್ತನ್ನು ಸೃಷ್ಟಿ ಮಾಡ್ದ. ಮೊದಲು ಒಂದು ನಾರಾಯಣನ ನಾಭಿಯಿಂದ ಒಂದು ಕಮಲ ಉತ್ಪತ್ತಿಯಾಯಿತು. ಅದರಿಂದ ಬ್ರಹ್ಮ ಹುಟ್ಟಿ ಬಂದು, ಆ ಬ್ರಹ್ಮ ಅವನ ಆಜ್ಞೆಯಂತೆ, ಅಂದರೆ ವಿಷ್ಣುವಿನ ಆಜ್ಞೆಯಂತೆ ಬ್ರಹ್ಮನ ಆಜ್ಞೆಯಂತೆ
ಅವನು ಏನೇನು ಸೃಷ್ಟಿ ಮಾಡ್ದ? ಆ ಬ್ರಹ್ಮನಿಂದ ವೇದಗಳು ಸೃಷ್ಟಿಯಾಯಿತು, ವಿಶ್ವ ಸೃಷ್ಟಿಯಾಯಿತು. ಆ ವೇದಗಳು ಸೃಷ್ಟಿಯಾದಾಗ ಯಾರ್ಯಾರು ಸೃಷ್ಟಿಸಿದ್ರೋ ಮತ್ತೆ ಆ ವೇದಗಳ ಜೊತೆಗೆ ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತಕ, ನಂತರ ಪ್ರಜಾಪತಿಗಳಾದ ಮರೀಚಿ, ಅತ್ರಿ, ಅಂಗೀರಸ, ಪುಲಹ, ಪುಲಸ್ತ್ಯ, ಕ್ರತು, ವಸಿಷ್ಠರು ಸೃಷ್ಟಿಸಿದ. ಯಾರು? ಬ್ರಹ್ಮ. ನಂತರ 3 ಲೋಕಗಳು ಸೃಷ್ಟಿ ಮಾಡ್ದ, ದೇವತೆಗಳನ್ನು ಸೃಷ್ಟಿ ಮಾಡ್ದ, ನಾನಾ ಜೀವಿಗಳನ್ನು ಸೃಷ್ಟಿ ಮಾಡ್ದ, ಜಲಚರಗಳು, ಕೀಟಗಳು, ಪ್ರಾಣಿಗಳು, ಆಮೇಲೆ ಮನುಷ್ಯರನ್ನು ಸೃಷ್ಟಿ ಮಾಡ್ದ. ಯಾವ ಥರ ಮಾಡ್ದ? ಅವರ ಪೂರ್ವಜನ್ಮದ ಕರ್ಮದ ಅನುಸಾರವಾಗಿ, ಅಥವಾ ಯಾರ್ಯಾರು ಎಲ್ಲೆಲ್ಲೂ ಜೀವಿಸಬೇಕು ಅಂತ ಸೃಷ್ಟಿ ಮಾಡ್ದ. ಕೆಲವರು ಫಾರಿನ್ನಲ್ಲಿ ಜನ್ಮ ತಾಳಿರ್ತಾರೆ, ಕೆಲವರು ಭಾರತದಲ್ಲಿ, ಕೆಲವರು ಗಲ್ಫಲ್ಲಿ. ಆ ಥರ ಅವ್ರು ಹೇಗೆ ಪಡ್ಕೊಂಡ್ಬಂದಿರ್ತಾರೋ ಪೂರ್ವಜನ್ಮದ ಪ್ರಕಾರ ಅಥವಾ ಅವ್ರ ಕರ್ಮಾನುಸಾರ ಸೃಷ್ಟಿ ಮಾಡ್ದ. ಹಾಗೆ 4 ಯುಗಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನ ಆಚರಣೆಗೆ ತಂದ. ಮೊದಲೇ ಯುಗ ಕೃತಾಯುಗ. ಇದರ ಆಕಾರ ಏನಂದ್ರೆ ಸತ್ಯ. ಅಲ್ಲಿ ಸತ್ಯವಿತ್ತು ಕೃತಾಯುಗದಲ್ಲಿ. ಆ ಕೃತಾಯುಗವು ಯಜ್ಞೋಪವೀತವನ್ನು ಆಭರಣವಾಗಿ ಧರಿಸಿತ್ತು. ಅಂದರೆ ಜಾಸ್ತಿ ಯಜ್ಞ ನಡೀತಾ ಇತ್ತು ಕೃತಾಯುಗದಲ್ಲಿ. ಭೂಲೋಕದಲ್ಲಿ ಅದು 17,28,000 ವರ್ಷ ಆಚರಣೆಯಲ್ಲಿ ತಂದ. ಇದರ ಲಕ್ಷಣಗಳು ಜ್ಞಾನ ಮತ್ತು ವೈರಾಗ್ಯ ಕೃತಾಯುಗದಲ್ಲಿ. ಎರಡನೇದ್ದು ತ್ರೇತಾಯುಗ. ಇದು ದೃಢವಾದ ಶರೀರವುಳ್ಳದ್ದು, ಕೈಯಲ್ಲಿ ಯಜ್ಞ ಸಾಮಗ್ರಿಯನ್ನು ಹಿಡಿದಿದೆ. ಯಾವುದು? ತ್ರೇತಾಯುಗ. ಭೂಮಿಯಲ್ಲಿ 12,96,00,000 ವರ್ಷ ಇದನ್ನು ಇರಿಸಿದ. ಇದರ ಲಕ್ಷಣಗಳೇನೆಂದರೆ ಧರ್ಮಾಚರಣೆ ಮಾಡ್ತಾಯಿದ್ರು ತ್ರೇತಾಯುಗದಲ್ಲಿ, ಯಜ್ಞಗಳನ್ನು ಮಾಡ್ತಾಯಿದ್ರು. ಮೂರನೇದು ದ್ವಾಪರಯುಗ. ಇದೇನು ಧರಿಸಿದೆ ಇತ್ತು ಅಂದರೆ ಧನುರ್ಬಾಣ. ಭೂಮಿಯ ಮೇಲೆ ಇದನ್ನು 8,64,000 ಆಚರಣೆಗೆ ತಂದ. ಲಕ್ಷಣ ಉಗ್ರತ್ವ, ಕಾಠಿಣ್ಯ. ಭಾಳ ಕಾಠಿಣ್ಯದಿಂದಿದ್ರು ಜನ. ಅಷ್ಟು ಬೇರೆದ ಕಡೆ ಯಜ್ಞ ಯಾಗ ಸತ್ತಿ ಕಡೆ ಲಕ್ಷ್ಯ ಕೊಡ್ತಿರಲಿಲ್ಲ ದ್ವಾಪರಯುಗ. ಕಲಿಯುಗ 4ನೇದ್ದು. ತಂಟೆ, ತಗಾದೆ, ಕ್ರೂರತ್ವ, ವೈರಾಗ್ಯವಿಲ್ಲದೆ ಇರುವುದು, ಪವಿತ್ರತೆ, ದ್ವೇಷ ಮಾಡೋದು. ಯಾರಾದ್ರೊಬ್ಬರು ಪ್ಯೂರ್ ಆಗಿರ್ತೀನಿ, ಪವಿತ್ರತೆಯಿಂದ ಇರ್ತೀನಿ ಅಂದರೆ ಯಾರೂ ಇರಿಸ್ಕೊಡಲ್ಲ ಕಲಿಯುಗದಲ್ಲಿ. ಅವ್ರನ್ನ ಕಂಟೆಮಿನೇಟೆಡ್ ಮಾಡಿಬಿಡ್ತಾರೆ, ಪ್ಯೂರ್ನೆಸ್ಸನ್ನು ತೆಗೆಸ್ಬಿಡ್ತಾರೆ, ತೊಂದರೆ ಕೊಟ್ಟು. ಎಡಗೈಯಲ್ಲಿ ತನ್ನ ಮರ್ಮಾಂಗ ಹಿಡ್ಕೊಂಡ ಕಲಿ, ಬಲಗೈಯಲ್ಲಿ ತನ್ನ ನಾಲಿಗೆ ಹಿಡಿದು ಕೇಕೆ ಹಾಕುತ್ತಾ ಆಹು ಆಹು ಅಂತ ಕುಕ್ಕೊಂಡು ಪುರುಷ ಅಲ್ಲ, ಪಿಶಾಚಿ ರೂಪದಲ್ಲಿ ಬಂದ. ಪುರುಷ ಅಲ್ಲ, ಪಿಶಾಚಿ ರೂಪ. ಪಿಶಾಚಿ ರೂಪ ಅಂದರೆ ತಿಳ್ಕೊಳ್ಳಿ, ಪಿಶಾಚಿ ಯಾರು ನೋಡಿದ್ದೀರಾ? ಅದನ್ನು ಭೂಮಿಯಲ್ಲಿ ಆಚರಣೆ ತಂದು 4,38,000 ಆಚರಣೆ ತಂದ. ಬ್ರಹ್ಮ ಅಂತ ಕಲಿಗೆ, ನೀನು ಅಧರ್ಮದ ಕಡೆ ಇರು, ಸಪೋರ್ಟ್ ಮಾಡೋದಕ್ಕೆ ಅಧರ್ಮಕ್ಕೆ. ಆದರೆ ಕೇಶವರು ಹರಿಹರರು ಒಂದೇ ಅನ್ನೋವರಿಗೆ ತೊಂದರೆ ಕೊಡಬೇಡ. ಕಾಶಿಯಲ್ಲಿ ವಾಸ ಮಾಡುವವರು, ಗೋವುಗಳನ್ನು ಪೂಜಿಸುವವರು, ತುಳಸಿಯನ್ನು ಪೂಜಿಸುವವರನ್ನು ತೊಂದರೆ ಕೊಡಬೇಡ. ವೇದಶಾಸ್ತ್ರ ಪಾರಾಯಣ ಮಾಡುವವರನ್ನು ಹಿಂಸಿಸಬೇಡ ಅಂತ ಹೇಳ್ದ. ಕಲಿಯುಗದಲ್ಲಿ ಇದು ಮಾಡಿದರೆ ತೊಂದರೆ ಆಗಲ್ಲ. ಕಲಿಯಂದ ಗುರು ಯಾರು ಅಂತ ಕೇಳ್ದ ಬ್ರಹ್ಮನಿಗೆ. ಬ್ರಹ್ಮ ಹೇಳ್ದ, ಗುರು ತ್ರಿಮೂರ್ತಿ ಸ್ವರೂಪರು, ಬ್ರಹ್ಮ ವಿಷ್ಣು ಮಹೇಶ್ವರರು ಸಂಪ್ರೀತನಾದರೆ, ಅಂದರೆ ಗುರು ಸಂಪ್ರೀತನಾದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಸಂಪ್ರೀತರಾಗ್ತಾರೆ. ನೀನು ಗುರುವನ್ನು ವಹಿಸಿಕೊಂಡ್ರೆ ಬ್ರಹ್ಮ ವಿಷ್ಣು ಮಹೇಶ್ವರನ ವಹಿಸಿಕೊಂಡಂಗೆ ಅವರು ನಿಮಗೆ ಕೃಪೆ ಮಾಡ್ತಾರೆ ಅಂತ ಅರ್ಥ. ಗುರು ಯಾರಾದರ ಮೇಲೆ ಕೋಪ ಮಾಡಿಕೊಂಡ್ರೆ
ತ್ರಿಮೂರ್ತಿಗಳಲ್ಲಿ ಯಾರೂ ನಿಮಗೆ ಸಹಾಯ ಮಾಡಲ್ಲ, ಒಬ್ಬರು ಸಹಾಯ ಮಾಡಲ್ಲ. ಗುರು ಇಲ್ಲದೆ ಮೋಕ್ಷವಿಲ್ಲ, ಗುರು ಇಲ್ಲದೆ ಶಾಸ್ತ್ರ ಶ್ರವಣವಿಲ್ಲ, ತತ್ವ ಶ್ರವಣವಿಲ್ಲ. ಶಾಸ್ತ್ರ ಮತ್ತು ತತ್ವ ಕೇಳಬೇಕಂದ್ರೆ ಗುರುಗಳೇ ಬೇಕು. ಗುರುಗಳಿಲ್ಲದೇ ನಾವು ಸ್ವಂತ ಮಾಡೋಕ್ಕಾಗಲ್ಲ. ಅದಕ್ಕೆ ಹಣ ಇಲ್ಲ. ಅದಕ್ಕೆ ಬ್ರಹ್ಮ ಹೇಳ್ದ, ಒಂದು ಉದಾಹರಣೆ ಹೇಳ್ತೀನಿ ಕೇಳು. ಹಿಂದೆ ಗೋದಾವರಿ ತೀರದಲ್ಲಿ ಅಂಗೀರಸ ಮಹರ್ಷಿ ಆಶ್ರಮದಲ್ಲಿ ಅನೇಕ ಸದ್ಬ್ರಾಹ್ಮಣರಿದ್ದರು. ಗೋದಾವರಿ ತೀರದಲ್ಲಿ ಅಂಗೀರಸ ಮಹರ್ಷಿ ಆಶ್ರಮದಲ್ಲಿ ಸದ್ಬ್ರಾಹ್ಮಣರಿದ್ದರು. ಅವರು ತಪಸ್ವಿಗಳಿದ್ದರು. ಅದರಲ್ಲಿ ಪೈಲನ ಕುಮಾರನಾದ ವೇದಧರ್ಮ ಎಂಬ ಮುನಿ ಇದ್ದ. ಪೈಲನ ಕುಮಾರ ವೇದಧರ್ಮ ಮುನಿ ಇದ್ದ. ಅವನಿಗೆ ಅನೇಕ ಶಿಷ್ಯರಿದ್ದರು. ಒಂದು ಸಲ ಅವ್ರು ಏನು ಮಾಡಿದರು, ತಮ್ಮ ಶಿಷ್ಯರಂದಿರನ್ನು ಪರೀಕ್ಷಿಸಬೇಕೆಂದು ನಿರ್ಧಾರ ಮಾಡಿದರು. ಎಲ್ಲ ಶಿಷ್ಯಂದಿರನ್ನು ಕರೆದು, ನೋಡಿ, ಪೂರ್ವ ಜನ್ಮದ ಆ ಗುರುಗಳು ಹೇಳಿದ್ರು. ಯಾರು? ಪೈಲಕುಮಾರ ವೇದಧರ್ಮರು ಹೇಳಿದರು ಶಿಷ್ಯಂದ್ರಿಗೆ, ಮೊದಲಿನ ಜನ್ಮದಲ್ಲಿ ನಾನು ಕೆಲವು ಪಾಪಗಳನ್ನು ಮಾಡಿದ್ದೀನಿ. ಪಾಪಗಳೆಲ್ಲರೂ ಮಾಡ್ತಾರೆ, ತಿಳಿದನೇ ಆಗಿಬಿಡುತ್ತೆ ಪಾಪ ಜೀವನ ಮಾಡುವಾಗ. ಆ ಪಾಪಗಳನ್ನು ಪರಿಹರಿಸಿಕೊಂಡಿದ್ದೀನಿ. ಯಾವ ಥರ? ಅದಕ್ಕೆ ತಕ್ಕದಂಗೆ ಸ್ವಲ್ಪ ನಾನು ತಪಸ್ಸು ಮಾಡಿ ಅದನ್ನು ಕಳ್ಕೊಂಡಿದ್ದೀನಿ. ಆದರೂ ಇನ್ನೂ ಸ್ವಲ್ಪ ಉಳ್ಕೊಂಡಿದ್ದೆ ನನ್ನ ಪಾಪ. ಅದನ್ನು ಕಳೆಯೋಕ್ಕಾಗ್ತಾ ಇಲ್ಲ, ಇನ್ನೂ ತಪಸ್ಸು ಮಾಡೋಕ್ಕೆ ಆಗ್ತಾಯಿಲ್ಲ. ಇದನ್ನು ನನಗೆ ಹೋಗಲಾಡಿಸ್ಬೇಕು ಈ ಪಾಪನ. ಯಾಕಂದರೆ ಹಾಗೆ ಉಳ್ಕೊಂಡ್ರೆ ನನಗೆ ಮೋಕ್ಷ ಸಿಗಲ್ಲ. ಅದಕ್ಕೆ ನಾನು 21 ವರ್ಷ ಕಾಶಿನಗರಕ್ಕೆ ಹೋಗಿ ಅಲ್ಲಿ ಇರ್ತೀನಿ. 21 ವರ್ಷದಲ್ಲಿ ನನಗೆ ಕುಂಟ ಮತ್ತು ಕುರುಡ ಮತ್ತು ಕುಷ್ಠರೋಗ ಬರುತ್ತದೆ. ನಿಮ್ಮಲ್ಲಿ ಯಾರಾದರೂ ನನ್ನ ಜೊತೆಗೆ ಸೇವೆ ಮಾಡೋಕ್ಕೆ ಬರ್ತೀರಾ? ಶಿಷ್ಯರಲ್ಲಿ 21 ವರ್ಷ ನಾನು ಕಾಶಿಯಲ್ಲಿದ್ದು ಕುಂಟ, ಕುರುಡ ಮತ್ತು ಕುಷ್ಠರೋಗವನ್ನು ಅನುಭವಿಸ್ತೀನಿ. ಯಾವ ಶಿಷ್ಯಂದರು ಮುಂದೆ ಬರಲ್ಲ. ಏನಾದರೂ ಗುರು ಸೇವೆಯಲ್ಲಿ ಲೋಪವಾದರೆ ಶಾಪಗ್ರಸ್ತರಾಗಿ ನಾವು ಮತ್ತೆ ಅಂತರ್ಪಿಶಾಚಿ ಆಗ್ತೀವಿ ಅಂತ ಒಪ್ಪಲ್ಲ. ಆದರೆ ದೀಪಕನೆನ್ನುವ ಶಿಷ್ಯನ ಮುಂದೆ ಬರ್ತಾನೆ, ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ಗುರುಗಳೇ, ನಾನು ತಮ್ಮ ಸೇವೆಯಲ್ಲಿ ನಿರತನಾಗ್ತೀನಿ, ಕಾಶಿಗೆ ತಮ್ಮ ಜೊತೆಗೆ ಬಂದು ಸೇವೆ ಮಾಡ್ತೀನಿ ಅಂತಾನೆ. ಅವನು ಕರೆದುಕೊಂಡು ಕಾಶಿಗೆ ಬರ್ತಾರೆ ಗುರುಗಳು. ಒಂದು ಕುಟೀರ ನಿರ್ಮಿಸ್ತಾನೆ ದೀಪಕ, ಅದರಲ್ಲಿ ಗುರುಗಳಿರ್ತಾರೆ. ಆದರೆ ಗುರುಗಳು ಕೋಪದಿಂದ ಅವನನ್ನು ಬೈತಾ ಇರ್ತಾರೆ. ಏಯ್, ನಿನ್ನಿಂದನೇ ನನಗೆ ಕಷ್ಟ ಆಗ್ತಾ ಇದೆ, ನಿನ್ನಿಂದನೇ ಕಾಯಿಲೆ ಬರ್ತಾ ಇದೆ, ನನಗೆ ಹಸಿವೆ ಆಗ್ತಾ ಇದೆ, ಅನ್ನ ತಂದು ಕೊಡು, ಯಾಕೆ ತರ್ತಾ ಇಲ್ಲ ಅಂತ ಬೈತಾ ಇರ್ತಾನೆ, ಹೊಡಿತಾ ಇರ್ತಾರೆ. ದೀಪಕ ಶಾಂತವಾಗಿ ಏನು ತಿರುಗಿ ಮಾತಾಡ್ದೇನೆ ಅವರ ಸೇವೆ ಮಾಡ್ತಾ ಇರ್ತಾನೆ. ಅವನು ಚೆನ್ನಾಗಿ ಮೈ ತೊಳೆದು ಸ್ನಾನ ಮಾಡಿಸಿ ಅವರಿಗೆ ಭಿಕ್ಷೆ ತಗೊಂಡು ಒಂದು ಒಳ್ಳೆಯ ಅನ್ನ ತಂದು ಕೊಡ್ತಿರ್ತಾನೆ. ಆದರೆ ಅವನು ಬಿಸಾಕ್ತಾ ಇರ್ತಾನೆ. ಗುರುಗಳು, ಏನು ಎಂಥ ಅನ್ನ ತಂದಿದ್ದೀಯಾ, ರುಚಿಯಾಗಿಲ್ಲ ಅಂತ ಬಿಸಾಕ್ಬಿಡ್ತಾ ಇರ್ತಾರೆ. ಬೇರೆ ತೊಗೊಂಡು ಬಾ ಅಂತ ಇರ್ತಾರೆ. ಅವನು ಎಲ್ಲಿಂದ ತರಬೇಕು? ಹೀಗೆ ಎಷ್ಟೊಂದು ಕಷ್ಟಗಳನ್ನು ಅವನು ಸಹಿಸಿಕೊಂಡು ಗುರುಗಳ ಜೊತೆಗೆ ಅವರಿಗೆ ಸೇವೆ ಮಾಡ್ತಾನೆ. 21 ವರ್ಷ ಮುಗಿತಾ ಇರ್ತದೆ, ಇನ್ನೂ ಸ್ವಲ್ಪ ಉಳಿದಿರುತ್ತೆ. ಅವಾಗ ಕಾಶಿ ವಿಶ್ವನಾಥ ಅವರಿಗೆ ದರ್ಶನ ಕೊಡ್ತಾನೆ. ಯಾರಿಗೆ? ದೀಪಕನಿಗೆ, ಶಿಷ್ಯನಿಗೆ. ದೀಪಕ, ನಿನ್ನ ಭಕ್ತಿ ಮೆಚ್ಚಬೇಕಾದದ್ದು. ನೀನು ಗುರುಗಳನ್ನು ಸೇವೆ ತುಂಬ ಮಾಡಿದೆಯಾ, ಅದಕ್ಕೆ ವರ ಕೇಳು ಅಂತಾನೆ. ಅವನಂತಾನೆ, ಗುರುಗಳ ಪರ್ಮಿಷನ್ ಅಂದರೆ ಗುರುಗನಿಗೆ ಕೇಳದೆ ನಾ ಯಾವ ವರ ಕೇಳಲ್ಲ ಅಂತ ಗುರುಗಳ ಹತ್ರ ಬರ್ತಾನೆ. ಗುರುಗಳೇ, ಕಾಶಿ ವಿಶ್ವನಾಥನ್ ನನಗೆ ವರ ಕೇಳಿದ್ದಾನೆ, ಏನು ಕೇಳಿ? ತಮ್ಮ ಈ ತೊಂದರೆಯನ್ನು ಹೋಗಲಾಡಿಸಲು ಕೇಳಲ್ಲ ಅಂತ. ಅವನಂತಾನೆ, ಏನಯ್ಯ? ಶಿಷ್ಯನಿಗಂತಾನೆ ಗುರು, ನಿನಗೆ ನನ್ನ ಸೇವೆ ಮಾಡೋದು ಕಷ್ಟ ಆಗಿದೆಯಾ, ಅದಕ್ಕೆ ಈ ಥರ ಮಾಡ್ತಾ ಇದೆಯಾ? ಇಲ್ಲ, ಇದನ್ನು ಅನುಭವಿಸಬೇಕಾದದ್ದೇ. ಒಂದು ವೇಳೆ ನಾನು ಇದು ಹೋದರೆ, ಅಂದರೆ ಆ ವರದಿಂದ ಇದನ್ನು ನಾನು ಅನುಭವಿಸದೇ ಇದ್ದರೆ ಮುಂದಿನ ಜನ್ಮದಲ್ಲಿ ಮತ್ತೆ ಅನುಭವಿಸ್ಬೇಕು ಅಂತ ಹೇಳ್ತಾನೆ. ಬೇಡ ಅಂತ ತಿರ್ಗಾ ಬಂದು ಶಿಷ್ಯ ದೀಪಕ ಸುಮ್ಮನೆ ಇರ್ತಾನೆ. ಅಷ್ಟರಲ್ಲಿ ವಿಶ್ವನಾಥ ವಿಷ್ಣುಮೂರ್ತಿ ಹೇಳ್ತಾನೆ. ವಿಷ್ಣುಮೂರ್ತಿ ಬಂದು ದೀಪಕನ ಇದನ್ನು ವಿಚಾರ ತಿಳಿದು ಗುರುಗಳಿಗೆ ಒಪ್ಪಿಸಿ, ಗುರುಗಳು ಅವನಿಗೆ
ಆಶೀರ್ವಾದ ಮಾಡ್ತಾರೆ. ನೀನು ಚಿರಂಜೀವಿಯಾಗು ಅಂತಾರೆ ದೀಪಕನಿಗೆ. ನಿನಗೆ ಅಷ್ಟಸಿದ್ಧಿಗಳು ಸಿಗಲಿ, ನವನಿಧಿಗಳು ಸಿಗಲಿ ಅಂಥೇಳಿ ಆಶೀರ್ವಾದ ಮಾಡಿ, ನೀನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಗುರುಗಳು ಏನು ಮಾಡಿದರು, ಶಿಷ್ಯನನ್ನು ಪರೀಕ್ಷಿಸುವಗೋಸ್ಕರ ಈ ಥರ ಮಾಡಿದರು ಹೊರತು ಅವನಿಗೆ ತೊಂದರೆ ಕೊಡಬೇಕಂತಲ್ಲ. ಅದೇ ಥರ ಯಾವುದೇ ಥರ ಕಷ್ಟಗಳು ಬಂದರೂ ಅದನ್ನು ಶಾಂತರಾಗಿ ಇರಬೇಕು ಹಾಗೂ ಗುರುಗಳ ಸೇವೆ ಮಾಡ್ತಾ ಗುರುಗಳನ್ನು ನಂಬಬೇಕಂತ ಹೇಳಿ ಈ 2ನೇ ಅಧ್ಯಾಯ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ತಾವು ಈ ಮೊದಲನೇ ಅಧ್ಯಾಯ ಮತ್ತು ಈ ಅಧ್ಯಾಯ 2 ಸೇರಿ ಒಂದು ಯೂಟ್ಯೂಬಲ್ಲಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಆಟೋಮೆಟಿಕ್ಕಾಗಿ ಮುಂದಿನ ಸಂಚಿಕೆಗಳು ಬರ್ತಾ ಹೋಗುತ್ತೆ. ಧನ್ಯವಾದಗಳು. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ದತ್ತಾಯ ಗುರುವೇ ನಮಃ. ಶ್ರೀಪಾದ ಶ್ರೀ ವಲ್ಲಭಾಯ ನಮಃ. ಶ್ರೀ ನರಸಿಂಹ ಸರಸ್ವತಿ.